ಓಹೋ, ಇನ್ಸ್ಪೆಕ್ಟರ್ ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಇಲ್ಲಿ ಅರ್ಜುನ ಅನ್ನೋ ವ್ಯಕ್ತಿ ಯಾರು? ನಾನೇ ಸರ್. ಯಾಕೆ ಸಾಬ್ರಿ, ನನ್ನ ತಮ್ಮ ಏನು ತಪ್ಪು ಮಾಡಿರುವನು? ಇವನು ಶ್ರೀಮಂತ ಪ್ರತಾಪನ ಆಳೋ ರಂಗನನ್ನು ಕೊಲೆ ಮಾಡಿದ್ದಾನೆ. ಇಲ್ಲ ಸರ್, ನಾನು ಆ ಕೊಲೆ ಮಾಡಿಲ್ಲ. ಮುಚ್ಚು ಬಾಯ್ ಬದ್ಮಾಶ್, ನೀನಲ್ಲದೆ ನಿಮ್ಮಪ್ಪ ಮಾಡೇನೆಂದು ತಿಳಿದಿರುವ ಯಾವ ಮಗನೇ? ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡಿ. ನನ್ನ ಮೈದನ ಹಂತವನಲ್ಲ. ನೀವು ಯಾವುದೇ ಮನೆಗೆ ಹೋಗ್ಬೇಕಾದವರು ತಪ್ಪಿ ಲಂಬೆ ಮನೆಗೆ ಬಂದಿದ್ದೀರಾ ಅಂತ ಕಾಣಿಸ್ತಾ ಇದೆ ಅಷ್ಟೇ. ಹೌದು ಸಾಹೇಬರೇ, ನನ್ನ ತಮ್ಮ ಒಂದು ದಿವಸ ಕೊಲ್ಲೋನಲ್ಲ, ಅಂತರಲ್ಲಿ ನೀವು. ಏ ಬಡವ, ಈ ಪೊಲೀಸ್ ಅಧಿಕಾರಿಯಾದ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರನಿಗೆ ಎದುರು ಮಾತನಾಡುತ್ತಿರುವೆಯಾ ನಾಲಾಯಕ್ ನನ್ನ ಮಗನೇ? ಹಾಗಾದರೆ ನಿಮ್ಮ ತಮ್ಮನನ್ನು ಕೇಳು. ಇಲ್ಲಣ್ಣ, ಇಲ್ಲ. ನನಗೂ ಆ ಕೊಲೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇದು ನಮ್ಮ ಕುಲದೇವರಾಣಿಯಾಗಿಯೂ ಸತ್ಯ ಅಣ್ಣ, ಸತ್ಯ. ಹಾಗಾದರೆ ಹೇಮಂತ್, ಹಾಗಾದರೆ ನೀನೇ ನೋಡಿ ಭಾವಚಿತ್ರವನ್ನು. ಹೇ ದೇವ, ನಾನು ಇದನ್ನು ನೋಡುತ್ತಿರುವೆ. ಕಲ್ಲು ಬಂಡೆಯನ್ನು ನನ್ನ ಹೃದಯ ಹಿಡಿದು ಚೂರು ಚೂರಾಗುತ್ತದೆ. ಈ ಕೆಟ್ಟ ದೃಶ್ಯವನ್ನು ನೋಡಿದ್ರೆ, ಈ ಭಾವಚಿತ್ರ ನೋಡಿದ್ರೆ, ಇನ್ಸ್ಪೆಕ್ಟರ್ ಹೇಳೋ ಮಾತು 100ಕ್ಕೆ 100 ಸತ್ಯವನ್ನೋದ್ರಲ್ಲಿ ಸಂದೇಹವಿಲ್ಲ. ಅಣ್ಣ, ಅಣ್ಣ, ನಿನಗೂ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಇಲ್ಲವೇ? ನೀನು ಕೊಲೆ ಮಾಡಿದಿಲ್ಲದೆ ಸುಳ್ಳು ಬೇರೆ ನುಡಿವೆ ಮೂರ್ಖ. ಅಣ್ಣ, ಒಡೆಯಣ್ಣ, ಒಡೆ. ನಿನ್ನ ಮನಸ್ಸಿಗೆ ಶಾಂತಿಯಾಗುವವರೆಗೂ ಒಡೆ. ಆದರೆ ನಿನ್ನ ಸತ್ಯವಾಗಿಯೂ ನಾನು ಕೊಲೆ ಮಾಡಿಲ್ಲಣ್ಣ, ಮಾಡಿಲ್ಲ. ನನ್ನನ್ನು ನಂಬು. ಇದು ನಿನ್ನ ಪಾದದಾಣೆಯಾಗಿಯೂ ಸತ್ಯ ಅಣ್ಣ, ಸತ್ಯ. ಸರಿ ಕಟಕ, ಮತ್ತೊಮ್ಮೆ ಬಿಡ ನಿನ್ನ ಕೈಯಲ್ಲಿ ಕೊಲೆಗರ್ತನ ನನ್ನ ಪಾದ ಮುಟ್ಟುವ ನಿನಗೆಲ್ಲ ಕೊಲೆಗಾತಕ. ನಿನ್ನನ್ನು ನಾನು ಪ್ರಾಣಕ್ಕಿಂತಲೂ ಪ್ರೀತಿಯಿಂದ ನೋಡಿಕೊಂಡಿದ್ದೆ. ಆದ್ರೆ ನನ್ನ ಕಣ್ಣಲ್ಲಿ ಮುಳ್ಳು ಚುಚ್ಚಿದೆಯಪ್ಪ, ಮುಳ್ಳು ಚುಚ್ಚಿದೆ. ನನ್ನ ತಮ್ಮನೆಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಹೋಗುತ್ತದೆ. ಹಾಗೆಲ್ಲ ನುಡಿಯದಿರಣ್ಣ, ನುಡಿಯದಿರು. ನಿನ್ನ ಮುಖಕ್ಕೆ ಬಸಿ ಬಳಿಯುವಂತ ಕೆಟ್ಟ ಕೆಲಸ ಈ ನಿನ್ನ ತಮ್ಮ ಮಾಡಿಲ್ಲಣ್ಣ, ಮಾಡಿಲ್ಲ. ಬಾಯಿ ಮುತ್ತು ಕತ್ತೆ, ಇನ್ನೊಂದು ಸಾರಿ ಬರಲಿ ನಿನ್ನ ಏಸಿಗೆ ನಾಯಿಯಿಂದ ಹಣ್ಣು ಎಂಬೆಡಕ್ಸದ ಪದವನ್ನು. ಒಡೆಯಣ್ಣ, ಒಡೆ. ನಿನ್ನ ಮನಸ್ಸಿಗೆ ಶಾಂತಿಯಾಗುವವರೆಗೂ ಒಡೆ. ಆದರೆ ಒಂದೇ ಒಂದು ಮಾತು ಮಾತ್ರ ನಿಜವಣ್ಣ. ದೇವರಂತಿರುವ ನಿಮ್ಮಂತ ಅಣ್ಣ ಅತ್ತಿಗೆಯರ ಘನತೆ ಗೌರವಕ್ಕೆ ಕುಂದು ತರುವಂತ ಕೆಟ್ಟ ಕೆಲಸ ನಾ ಮಾಡಿಲ್ಲಣ್ಣ, ಮಾಡಿಲ್ಲ. ನನ್ನನ್ನು ನಂಬು. ಕೈಯಲ್ಲಿ ಕನ್ನಡಿರುವಾಗ ಮಕ್ಕಳ ಮೇಲಿನ ಕೈ ನೋಡಿಕೊಳ್ಳಲು ಮತ್ತೇನು ಬೇಕು? ಹೇಮಂತ್, ಭಾವಚಿತ್ರವನ್ನು ಅರೆಸ್ಟ್ ಮಾಡಿಕೊಂಡು ಬಾ ನನ್ನ. ಹಾಗೆ ನನ್ನ ಮೈದುನ ಅಂತ ಹೇಸಿ ಕೆಲಸ ಮಾಡೋನಲ್ಲ. ದಯವಿಟ್ಟು ಅವರನ್ನು ಎಳೆದುಕೊಂಡು ಹೋಗ್ಬೇಡಿ. ಸರಿಯಾದ ಕತ್ತೆ. ಇನ್ಸ್ಪೆಕ್ಟರ್, ನೀನಲ್ಲದೆ ಬೇರೆ ಯಾರಾದರೂ ನನ್ನ ಅತ್ತಿಗೆಯನ್ನು ಒದ್ದಿದ್ದರೆ ಇಷ್ಟೊತ್ತಿಗೆ ಅವರ ಸಿಕ್ಕ ಕಡಿದು ಅವರ ಋಣವನ್ನು ನನ್ನ ಅತ್ತಿಗೆ ಪಾದಕ್ಕೆ ಅರ್ಪಿಸುತ್ತಿದ್ದೆ. ಆದರೆ ನಿನ್ನ ಮೈ ಮೇಲಿರುವ ಕಾಕಿ ಬಟ್ಟೆಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೇನೆ. ಬಡವ, ಏನು ಒಳ್ಳೆಯದ ರಂಗಣ್ಣನ್ನು ಕೊಲೆ ಮಾಡಿ ಕಾನೂನನ್ನು ಕೈಗೆತ್ತಿಕೊಳ್ಳದಲ್ಲದೆ ನನಗೆ ಬಾಯಿಗೆ ಬಂದಂತೆ ಬಗಳುವೆ ಆ ಬೇಕು ನನ್ನ ಮಗನೇ. ಇನ್ಸ್ಪೆಕ್ಟರ್, ನೀನು ನಿಜವಾಗಿ ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ಗಂಡಸೇ ಆಗಿದ್ದರೆ ನನ್ನ ಕೈಗಾಕಿರುವ ಬೇಡಿಯನ್ನು ಬಿಚ್ಚಿ ನಿನ್ನ ಮೈ ಮೇಲಿರುವ ಕಾಕಿ ಬಟ್ಟೆಯನ್ನು ಬಿಚ್ಚಿ ಬಾರಲೇ ಗಂಡಸಾಗಿ ಮುಂದಕ್ಕೆ. ಅದನ್ನು ಬಿಟ್ಟು ಕೈಲಾಗದವರ ಮೇಲೆ ಕೈ ಮಾಡುತ್ತೀರಲ್ಲ, ನೀನೊಬ್ಬ ನರಸತ್ತ ಹೇಳಿ ಪೊಲೀಸ್ ಆಫೀಸರ್. ಅಷ್ಟು ಮಾಡಿಕೊಂಡು ಬಾ ನನ್ನ ಮಗನನ್ನು. ಧರ್ಮಕ್ಕೆ ತೊಡಿಸಿದ ಈ ಸಂಗ್ರಾಮ
ಅರ್ಜುನ, ನೀನು ನನ್ನ ಒಡ ಹುಟ್ಟಿದ ತಮ್ಮನಾಗಿದ್ದರು ನಿನ್ನನ್ನು ಪ್ರೀತಿಯಿಂದ ಸಾಕಿ ಸಲ್ಲಿದೆ. ಒಂದು ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ತಂದೆ ತಾಯಿಯರನ್ನು ಕೊಲೆ ಮಾಡಿ ಸತ್ವದ ದಣಿದಂಡ ಸಾಕರ್ ಮಕ್ಕಳು ಮಂಜುಳ ಇವರು ದಂಡ ಸಾಕರ್ ಮಕ್ಕಳು ಮಂಜುಳ ಇವರಿಬ್ಬರು ಹಾ ಮಂಜುಳ ಹೋಗೋಣ. ಎಂತ ಮಾನವರಿ ಅಪ್ಪ ಅವರೇ. ಹಾ ಮಂಗಳ ಹೋಗೋಣ.